ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 5ನೆಯ ಭಾನುವಾರವನ್ನು ಬಂದು ನೋಡಿ ಪ್ರಭು ಎಂಬ ವಿಷಯವ ಧ್ಯಾನಿಸುತ್ತಾ ಸ್ವಾಗತಿಸುವ. ಬಂದು ನೋಡಿ ಪ್ರಭು ಎಂಬ ಪಠಣ ನಾವು ಸಮೀಪಿಸುವ ದೇವರನ್ನು, ಅವರೊಡನೆ ನಮ್ಮ ಮುಖಾಮುಖಿ ಭೇಟಿಯ ನಿಕಟ ಸಂಬಂಧವನ್ನು ಮತ್ತು ಅದರ ಅಸ್ತಿತ್ವದ ಕುರಿತು ಬಹಿರಂಗವಾಗಿ ಪ್ರಕಟಿಸಲು ಆಮಂತ್ರಿಸುತ್ತದೆ. ಪೂಜಾ ವಿಧಿಯ ವಾಚನಗಳು ಎಜೆಕಿಯೇಲ ಪ್ರವಾದಿ ಪ್ರಸ್ತಾಪಿಸದಂತೆ ತೆರೆದುಕೊಳ್ಳುವ ಗೋರಿಗಳು, ಪೌಲನು ತಿಳಿಸುವಂತೆ ನಮ್ಮಲ್ಲಿ ನೆಲೆಸಿರುವ ಆತ್ಮ ಮತ್ತು ಯವಾನನ ಶುಭ ಸಂದೇಶ ವಿವರಿಸುವ ಪುನರುತ್ಥಾನ ಮತ್ತು ಜೀವ, ಇವೆಲ್ಲವೂ ಮರಣದಿಂದ ಜೀವಕ್ಕೆ, ಹತಾಶೆಯಿಂದ ಭರವಸೆಗೆ ಮತ್ತು ಮೌನದಿಂದ ದೇವರ ಅಧಿಕೃತ ವಾಕ್ಯದೆಡೆಗೆ ಸಾಗುವ ಆಧ್ಯಾತ್ಮಿಕ ಪಥವನ್ನು ಸ್ಪಷ್ಟಪಡಿಸುತ್ತವೆ. ನಮ್ಮನ್ನು ಎಬ್ಬಿಸುವ ಸರ್ವೇಶ್ವರನ ದೈವೋಕ್ತಿ. ಸರ್ವೇಶ್ವರನ ದೈವೋಕ್ತಿ ಎಂಬುದು ಪ್ರವಾದಿಯ ಗಮನಾರ್ಹವಾದ ಘೋಷಣೆ. ಈ ಸೂತ್ರವು ಪ್ರವಾದಿಯ ದೈವವಾಣಿಯ ಶಾಸ್ತ್ರೀಯ ರಚನೆಗೆ ಸೇರಿದೆ. ಇದು ತೀರ್ಪು ಅಥವಾ ವಾಗ್ದಾನವನ್ನು ಪರಿಚಯಿಸುತ್ತದೆ. ಇಲ್ಲಿ ನುಡಿದಂತೆ ನಡೆಯುವ ಸರ್ವೇಶ್ವರನ ಶಾಶ್ವತ ಅಸ್ತಿತ್ವವನ್ನು ನೋಡುತ್ತೇವೆ. ಈ ಸಂದರ್ಭದಲ್ಲಿ ಇದು ದೇಶಭ್ರಷ್ಟರಾಗಿರುವ ಇಸ್ರಾಯೇಲ್ ಜನರಿಗೆ ಪುನಃಸ್ಥಾಪನೆಯ ದೈವವಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಸ್ರಾಯೇಲರು ತಾವು ನಿರ್ಜೀವಿಗಳು, ರಾಜಕೀಯ ಸೋಲಿಗೆ ತುತ್ತಾದವರು, ಸಾಂಸ್ಕೃತಿಕ ವಿಘಟನೆ ಮತ್ತು ಆಧ್ಯಾತ್ಮಿಕ ವಿನಾಶದ ಸಮಾಧಿಗಳಲ್ಲಿ ಹೂತವರಾಗಿರುವರು ಎಂದು ಗ್ರಹಿಸುತ್ತಾರೆ. ಇಲ್ಲಿರುವ ಸಮಾಧಿಯ ರೂಪಕವು ವಿಶೇಷವಾಗಿ ಪ್ರಚೋದಿಸುವಂತೆ, ಜನರು ಜೈವಿಕವಾಗಿ ಸತ್ತಿಲ್ಲ, ಆದರೆ ಅವರು ಸಾವಿಗೆ ಸಮಾನವಾದ ಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿದ್ದಾರೆ. ಅಂದರೆ ಧ್ವನಿಯಿಲ್ಲದವರು, ಸ್ಥಳವಂಚಿತರಾದವರು ಮತ್ತು ಗುರುತಿಲ್ಲದವರು. ಈ ಅಸ್ತಿತ್ವವಾದದ ಶೂನ್ಯತೆಯೊಳಗೆ ದೇವರು ಅವರನ್ನು ಪ್ರವೇಶಿಸಿ ಮಾತನಾಡುತ್ತಾರೆ. ಇದು ಅವರ ಸ್ಥಿತಿಯನ್ನು ವಿವರಿಸಲು ಅಲ್ಲ, ಆದರೆ ಅದನ್ನು ಪರಿವರ್ತಿಸಲು. ದೈವಿಕ ಉಪಕ್ರಮವು 3 ಪರಸ್ಪರ ಸಂಬಂಧಿತ ಕ್ರಿಯೆಗಳಲ್ಲಿ ತೆರೆದುಕೊಳ್ಳುತ್ತದೆ: ಗೋರಿಗಳನ್ನು ತೆರೆಯುವುದು, ಶ್ವಾಸವನ್ನು ಅವರಲ್ಲಿ ಊದುವುದು ಮತ್ತು ತಿಳುವಳಿಕೆಯನ್ನು ಪುನಃಸ್ಥಾಪಿಸುವುದು. ಸರ್ವೇಶ್ವರನಾದ ನಾನೇ ನುಡಿದು ನಡೆಸಿದ್ದೇನೆ ಎಂದು ಅವರು ತಿಳಿಯುತ್ತಾರೆ. ಸಮಾಧಿಯಲ್ಲಿರುವವರನ್ನು ಎಬ್ಬಿಸುವುದು ಕೇವಲ ಜೀವನದ ಪುನಃಸ್ಥಾಪನೆಯ ಬಗ್ಗೆ ಅಲ್ಲ, ಆದರೆ ಒಡಂಬಡಿಕೆ ಸಂಬಂಧದ ಪುನಃಸ್ಥಾಪನೆಯ ಬಗ್ಗೆ ಎಂದು ಸೂಚಿಸುತ್ತದೆ. ಸರ್ವೇಶ್ವರನನ್ನು ತಿಳಿದುಕೊಳ್ಳುವುದು ಕೇವಲ ಅರಿವಿನ ಅರಿವು ಅಲ್ಲ, ಇದು ಸಂಬಂಧದ ಗುರುತಿಸುವಿಕೆ, ಒಡಂಬಡಿಕೆಯ ಅನ್ಯೋನ್ಯತೆ. ಹೀಗಾಗಿ ತಪಸ್ಸು ಕಾಲ ಕೇವಲ ಪಶ್ಚಾತ್ತಾಪದ ಅಭ್ಯಾಸಗಳಿಗೆ ಮಾತ್ರವಲ್ಲ, ಜೀವವನ್ನು ನೀಡುವ, ಅದನ್ನು ವ್ಯಾಖ್ಯಾನಿಸುವ ದೇವರ ಗುರುತನ್ನು ಕಂಡುಕೊಳ್ಳಲು ಇರುವ ಅವಕಾಶ. ನಮ್ಮಲ್ಲಿ ನೆಲೆಗೊಂಡಿರುವ ಕ್ರಿಸ್ತ ಯೇಸುವಿನ ಆತ್ಮ ಶರೀರ ಸ್ವಭಾವದಿಂದ ಪವಿತ್ರಾತ್ಮರ ಚಿತ್ತಕ್ಕೆ ಹೋಗುವ ಹಾದಿ. ನಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮ ಆಧ್ಯಾತ್ಮಿಕ ಜೀವನದ ಚಲನೆಯನ್ನು ಮುಂದುವರಿಸಿ ಆಳಗೊಳಿಸುತ್ತದೆ. ಪೌಲನು ಶರೀರ ಸ್ವಭಾವ ಮತ್ತು ಪವಿತ್ರಾತ್ಮರ ಚಿತ್ತ ನಡುವಿನ ಮೂಲಭೂತ ಮಾನವಶಾಸ್ತ್ರೀಯ ಮತ್ತು ದೈವಶಾಸ್ತ್ರದ ವ್ಯತ್ಯಾಸವನ್ನು ವ್ಯಕ್ತಪಡಿಸುತ್ತಾನೆ. ಈ ದ್ವಂದ್ವವಾದದಲ್ಲಿ ಪೌಲನು ಭೌತಿಕ ದೇಹವನ್ನು ಅವಮಾನಿಸುತ್ತಿಲ್ಲ, ಬದಲಾಗಿ ಅವನು ಅಸ್ತಿತ್ವದ 2 ವಿಧಾನಗಳ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತಿದ್ದಾನೆ. ಒಂದು, ಸ್ವಯಂ ಆವೃತ್ತವಾದ ಶರೀರ ಸ್ವಭಾವವು ದೇವರಿಗೆ ವಿರುದ್ಧವಾದುದು, ಮತ್ತು ಇನ್ನೊಂದು ಮುಕ್ತ, ಗ್ರಹಿಸುವ ಮತ್ತು ದೈವಿಕ ಉಪಸ್ಥಿತಿಯಾದ ಪವಿತ್ರಾತ್ಮರಿಂದ ಪ್ರೇರಿತವಾದುದು. ಪೌಲನ ಹೇಳಿಕೆ ಸ್ಪಷ್ಟ ಮತ್ತು ನೇರ: ಯಾರಾದರೂ ಕ್ರಿಸ್ತನ ಆತ್ಮವನ್ನು ಹೊಂದಿರದಿದ್ದರೆ ಅವರು ಕ್ರಿಸ್ತನಿಗೆ ಸೇರಿದವರಲ್ಲ. ಕ್ರಿಸ್ತನಿಗೆ ಸೇರಿದವರು ಆಂತರಿಕ ರೂಪಾಂತರವನ್ನು ಕಂಡು ದೇವರೊಡನೆ ಸತ್ಸಂಬಂಧವನ್ನು ಅನುಭವಿಸುತ್ತಾರೆ. ಪವಿತ್ರಾತ್ಮರ ವಾಸ ಕ್ರೈಸ್ತಿಯ ಗುರುತಿನ ನಿರ್ಣಾಯಕ ಮಾನದಂಡವಾಗುತ್ತದೆ. ಈ ವಾಕ್ಯವೃಂದದ ಪರಾಕಾಷ್ಠೆಯು ಈ ಹೇಳಿಕೆಯಲ್ಲಿ ಕಂಡುಬರುತ್ತದೆ. ಯೇಸುವನ್ನು ಮೃತರ ಮಧ್ಯದಿಂದ ಪುನರುತ್ಥಾನಗೊಳಿಸಿದವರ ಆತ್ಮ ನಿಮ್ಮಲ್ಲಿ ನೆಲೆಸಿರುವುದಾದರೆ, ಕ್ರಿಸ್ತ ಯೇಸುವನ್ನು ಮೃತರ ಮಧ್ಯದಿಂದ ಪುನರುತ್ಥಾನಗೊಳಿಸಿದವರು ನಿಮ್ಮಲ್ಲಿ ನೆಲೆಸಿರುವ ತಮ್ಮ ಪವಿತ್ರಾತ್ಮರ ಮೂಲಕ ನಿಮ್ಮ ಮರ್ತು ಶರೀರಗಳಿಗೆ ಜೀವ ನೀಡುವರು. ಇದು ಭವಿಷ್ಯದ ಪುನರುತ್ಥಾನದ ಭರವಸೆ ಹಾಗೂ ವರ್ತಮಾನದ ಜೀವಂತೀಕರಣದ ದೃಢೀಕರಣವಾಗಿದೆ. ಕ್ರಿಸ್ತನ ಪುನರುತ್ಥಾನಕ್ಕೆ ಪರಿಣಾಮ ಬೀರಿದ ಅದೇ ಆತ್ಮವು ಭಕ್ತರಲ್ಲಿ ಸಕ್ರಿಯವಾಗಿದೆ ಹಾಗೂ ಮರಣಾವಸ್ಥೆಗಳನ್ನು ಜೀವವಾಗಿ ಪರಿವರ್ತಿಸುತ್ತದೆ. ಆದ್ದರಿಂದ ಪುನರುತ್ಥಾನವು ಕಾಯಬೇಕಾದ ಘಟನೆ ಮಾತ್ರವಲ್ಲ, ಜೀವಿಸಬೇಕಾದ ವಾಸ್ತವವಾಗಿದೆ. ಬಂದು ನೋಡಿ ಪ್ರಭು, ವಿಶ್ವಾಸವನ್ನು ಜಾಗೃತಗೊಳಿಸುವ ಸಂವಾದ. ಯವಾನನ ಶುಭ ಸಂದೇಶದಲ್ಲಿ ಲಾಜರನನ್ನು ಮರಳಿ ಎಬ್ಬಿಸುವ ಘಟನೆ ಮಾನವ ಮತ್ತು ದೈವಿಕ ಮುಖಾಮುಖಿ ಭೇಟಿಯನ್ನು ವರ್ಣಿಸುತ್ತದೆ. ಇದು ಕೇವಲ ಪವಾಡದ ಕಥೆಯಲ್ಲ, ಅನುಮಾನ, ಸಂಭಾಷಣೆ ಮತ್ತು ಬಹಿರಂಗಪಡಿಸುವ ಸಂಘಟನೆಯಾಗಿದೆ. ನಿರೂಪಣೆ ಬೆಳಕು ಮತ್ತು ಕತ್ತಲೆ, ಹಗಲು ರಾತ್ರಿಯ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸದೊಂದಿಗೆ ಪ್ರಾರಂಭವಾಗುತ್ತದೆ. ಅಲ್ಲದೆ ಗ್ರಹಿಕೆ, ತಿಳುವಳಿಕೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಲಾಜರನ ಸಾವನ್ನು ನಿದ್ರೆ ಎನ್ನುವ ಯೇಸುವಿನ ಉಲ್ಲೇಖನ ದೈವಶಾಸ್ತ್ರೀಯವಾಗಿ ಮರಣವನ್ನು ಪರಿಗಣಿಸುವ ಮರುವ್ಯಾಖ್ಯಾನವನ್ನು ಪರಿಚಯಿಸುತ್ತದೆ. ಯೇಸುವಿಗೆ ಸಾವು ಅಂತಿಮ ಪದವಲ್ಲ,
ಇದು ದೈವಿಕ ಹಸ್ತಕ್ಷೇಪಕ್ಕೆ ಒಳಪಟ್ಟ ಸ್ಥಿತಿಯಾಗಿದೆ. ನಡೆಯುತ್ತಿರುವ ಸಂಭಾಷಣೆಯಲ್ಲಿ ಯೇಸುವಿನೊಂದಿಗೆ ಸಾಯುವ ಇಚ್ಛೆಯನ್ನು ವ್ಯಕ್ತಪಡಿಸುವ ಪ್ರೇಷಿತ ಥೋಮಸನ ಉಪಸ್ಥಿತಿ ಶಿಷ್ಯತ್ವದ ಅಸ್ಪಷ್ಟತೆಯನ್ನು ಬಹಿರಂಗಪಡಿಸುತ್ತದೆ, ಅಂದರೆ ನಿಷ್ಠೆ ಮತ್ತು ತಿಳುವಳಿಕೆಯನ್ನು ಪ್ರಚೋದಿಸುವ ಗುರುತು. ಆದಾಗ್ಯೂ ಮಾರ್ತಾ ಮತ್ತು ಮರಿಯಳೊಂದಿಗಿನ ನಿರೂಪಣೆಯು ಅದರ ಸಂವಾದಾತ್ಮಕ ತೀವ್ರತೆಯನ್ನು ತೋರಿಸುತ್ತದೆ. ಮಾರ್ತಳ ಆರಂಭಿಕ ಹೇಳಿಕೆ, ಪ್ರಭು, ನೀವು ಇಲ್ಲಿ ಇರುತ್ತಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ, ನಂಬಿಕೆ ಮತ್ತು ನಿರಾಶೆಯ ನಡುವಿನ ಉದ್ವಿಗ್ನತೆಯನ್ನು ಸೆರೆಹಿಡಿಯುತ್ತದೆ. ಇದು ನಂಬುವ ವಿಶ್ವಾಸವನ್ನು ಮತ್ತು ದುಃಖಿತ ಪ್ರಶ್ನೆಗಳನ್ನು ಪ್ರತಿಬಿಂಬಿಸುತ್ತದೆ. ಯೇಸು ಈ ಅಭಿವ್ಯಕ್ತಿಯನ್ನು ತಳ್ಳಿಹಾಕುವುದಿಲ್ಲ, ಬದಲಿಗೆ ಅದು ಆತನ ಬಹಿರಂಗ ಪ್ರಕಟಣೆಯ ಮೂಲವಾಗುತ್ತದೆ. ನಾನೇ ಪುನರುತ್ಥಾನ, ನಾನೇ ಜೀವ. ಯೇಸುವಿನ ನಾನು ಎಂಬ ಹೇಳಿಕೆಯು ಯೋಹಾನನ ಶುಭ ಸಂದೇಶದ ಕೇಂದ್ರವಾಗಿದೆ. ಇದು ಭವಿಷ್ಯದ ಘಟನೆಯನ್ನು ಪ್ರಸ್ತುತ ವಾಸ್ತವವಾಗಿ ಮಾರ್ಪಡಿಸುತ್ತದೆ. ಪುನರುತ್ಥಾನವು ಇನ್ನು ಮುಂದೆ ಕೇವಲ ಅಂತ್ಯಕಾಲಕ್ಕೆ ಸೀಮಿತವಾಗಿಲ್ಲ, ಅದು ಈಗಾಗಲೇ ಯೇಸುವಿನೊಂದಿಗೆ ಸಾಕಾರಗೊಂಡಿದೆ. ಆದ್ದರಿಂದ ವಿಶ್ವಾಸವು ಕೇವಲ ಕ್ರೈಸ್ತ ಸಿದ್ಧಾಂತಕ್ಕೆ ನೀಡುವ ಒಪ್ಪಿಗೆಯಲ್ಲ, ಅದು ಸಂಪೂರ್ಣ ವ್ಯಕ್ತಿತ್ವದ ನಿಜರೂಪ. ಬಂದು ನೋಡಿ ಪ್ರಭು ಎಂಬ ಆಮಂತ್ರಣ ನಮ್ಮ ಆಳವಾದ ಮಾನವಶಾಸ್ತ್ರೀಯ ಮತ್ತು ಆಧ್ಯಾತ್ಮಿಕ ಮನವಿಯನ್ನು ತೋರ್ಪಡಿಸುತ್ತದೆ. ಮಾನವ ಹೃದಯವು ದೇವರು ತನ್ನ ಆಳವಾದ ಗಾಯಗಳ, ಅವುಗಳ ದುಃಖವೆಂಬ ಗೋರಿಗಳನ್ನು ತೆರೆಯಲು ಆಹ್ವಾನಿಸುತ್ತದೆ. ಇಲ್ಲಿ ಕಲ್ಲಿನಿಂದ ಮುಚ್ಚಿದ ಗುಹೆ ಸಾವಿನ ಅಂತಿಮತೆ ಮತ್ತು ಬದಲಾಯಿಸಲಾಗದಿರುವಿಕೆಯನ್ನು ಸಂಕೇತಿಸುತ್ತದೆ. ಪ್ರತಿಕ್ರಿಯವಾಗಿ ಯೇಸು ಸಮಾಧಿಯನ್ನು ಸಮೀಪಿಸುವ ಚಿತ್ರಣ. ಆದರೂ ಕಲ್ಲನ್ನು ತೆಗೆದುಹಾಕುವ ಆಜ್ಞೆ ಮಾರ್ತಳ ಪ್ರತಿರೋಧದ ಕ್ಷಣವನ್ನು ಪರಿಚಯಿಸುತ್ತದೆ. ಪ್ರಭು, ಈಗಾಗಲೇ ಅವನ ದೇಹ ನಾರುತ್ತಿರಬೇಕು. ಈ ಪ್ರತಿರೋಧವು ಮಾನವ ಲಕ್ಷಣ. ನಮ್ಮೊಳಗಿನ ಕೊಳಕು ವಾಸ್ತವವನ್ನು ಎದುರಿಸಲು ನಮಗೆ ಇಷ್ಟವಿಲ್ಲದಿರುವುದನ್ನು ಬಹಿರಂಗಪಡಿಸುತ್ತದೆ. ಆದರೂ ಯೇಸು ವಿಶ್ವಾಸವನ್ನು ದೈವಿಕ ಮಹಿಮೆಯ ದರ್ಶನದೊಂದಿಗೆ ಜೋಡಿಸುತ್ತಾರೆ. ಯೇಸುವಿನ ಪ್ರಾರ್ಥನೆಯು ತಂದೆಯೊಂದಿಗಿನ ಆತನ ಪುತ್ರ ಸಂಬಂಧವನ್ನು ಒತ್ತಿ ಹೇಳುತ್ತದೆ. ಲಾಜರ್, ಹೊರಗೆ ಬಾ ಎಂಬ ಜೋರಾದ ಕೂಗು ದೈವಿಕ ವಾಕ್ಯದ ಕಾರ್ಯಕ್ಷಮತೆಯ ಶಕ್ತಿಯನ್ನು ವ್ಯಕ್ತಪಡಿಸುತ್ತದೆ. ಲಾಜರ ಕಟ್ಟುಗಳೊಂದಿಗೆ ಹೊರಬರುವುದು ಆತನು ಇನ್ನೂ ಬಂಧಿಸಲ್ಪಟ್ಟಿದ್ದಾನೆ ಎಂದು ಚಿತ್ರಿಸಿ ಅಂತಿಮ ಆಜ್ಞೆಯ ಅಗತ್ಯವನ್ನು ವ್ಯಕ್ತಪಡಿಸುತ್ತದೆ. ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಹೋಗಲು ಬಿಡಿ. ಈ ಅಂತಿಮ ಸೂಚಕವು ಧರ್ಮಸಭೆಯ ದೃಷ್ಟಿಯಿಂದ ಮಹತ್ವದಾಗಿದೆ. ಪುನರುತ್ಥಾನವು ದೇವರ ಕಾರ್ಯವಾಗಿದೆ. ಸಾವಿನ ಅವಶೇಷಗಳಿಂದ, ಅಂದರೆ ಬಂಧನಗಳಿಂದ ಬಿಡಿಸುವ ವಿಮೋಚನೆಯಲ್ಲಿ ಸಮುದಾಯದ ಸಹಭಾಗಿತ್ವದ ಅಗತ್ಯ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಅಂದರೆ ಧರ್ಮಸಭೆಯ ಸಮುದಾಯವು ಪುನರುತ್ಥಾನವೆಂಬ ಪೂರ್ಣ ಪುನಃಸ್ಥಾಪನೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಕರೆಯಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭಾನುವಾರದ ಪೂಜಾ ವಿಧಿಯು ನಮ್ಮ ಪರಿವರ್ತನಾ ಪಯಣದ ಚಲನೆಯನ್ನು ಪರಿಚಯಿಸುತ್ತದೆ. ಎಜೆಕಿಯೇಲನ ವರ್ಣನೆ ದೇವರು ನಮ್ಮನ್ನು ನಮ್ಮ ಗೋರಿಗಳಿಂದ ಎಬ್ಬಿಸುವ ಸಮಯವನ್ನು ನೆನಪಿಸುತ್ತದೆ. ಪೌಲನು ತಿಳಿಸುವಂತೆ ನಮ್ಮಲ್ಲಿ ನೆಲೆಸುವ ಪವಿತ್ರಾತ್ಮವು ಪುನರುತ್ಥಾನದ ಅನುಭವವನ್ನು ಸಕ್ರಿಯವಾಗಿಸುತ್ತದೆ. ಯೋಹಾನ ವ್ಯಾಖ್ಯಾನಿಸಿದಂತೆ ಕ್ರಿಸ್ತನು ನಮ್ಮನ್ನು ಹೆಸರಿನಿಂದ ಕರೆಯುವುದು ಶಾಶ್ವತ ಜೀವದ ಹಾದಿಯನ್ನು ಬಹಿರಂಗಪಡಿಸುತ್ತದೆ. ಹೀಗಾಗಿ ಇಲ್ಲಿರುವ ಕೇಂದ್ರಿತ ಪ್ರಶ್ನೆ, ನಾವು ಸರ್ವೇಶ್ವರನ ಸ್ವರವನ್ನು ಆಲಿಸಲು, ಸ್ವೀಕರಿಸಲು ಮತ್ತು ಅದಕ್ಕೆ ಪ್ರತಿಕ್ರಿಯಿಸಲು ಸಿದ್ಧರಿದ್ದೇವೆಯೇ? ಆಲಿಸುವುದು ಎಂದರೆ ಗೋರಿಗಳನ್ನು ತೆರೆಯಲು ಘೋಷಿಸಿದ ದೈವೋಕ್ತಿಯನ್ನು ಗಮನಿಸುವುದು. ಸ್ವೀಕರಿಸುವುದು ಎಂದರೆ ಜೀವ ನೀಡುವ ಪವಿತ್ರಾತ್ಮ ನಮ್ಮಲ್ಲಿ ಸಕ್ರಿಯವಾಗಿರಲು ಬಿಡುವುದು. ಪ್ರತಿಕ್ರಿಯಿಸುವುದು ಎಂದರೆ ನಮ್ಮನ್ನು ಕರೆಯುವ ದೈವಿಕ ಧ್ವನಿಗೆ ಅನುಗುಣವಾಗಿ ಜೀವಿಸುವುದು. ಏಕೆಂದರೆ ಯೇಸು ಕ್ರಿಸ್ತನಲ್ಲಿ ನಾವು ಕೇವಲ ಪುನರುತ್ಥಾನದ ಭರವಸೆಯನ್ನು ಕಾಣುವುದಿಲ್ಲ, ಆದರೆ ನಮ್ಮ ಸಮಾಧಿಗಳನ್ನು ತೆರೆಯುವ, ನಮ್ಮನ್ನು ಹೆಸರಿನಿಂದ ಕರೆಯುವ ಮತ್ತು ಶಾಶ್ವತ ಜೀವಕ್ಕೆ ಕರೆದೊಯ್ಯುವ ಪುನರುತ್ಥಾನದ ಪ್ರಭುವನ್ನು ಎದುರುಗೊಳ್ಳುತ್ತೇವೆ. ಆದ್ದರಿಂದ ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆ, ಬಂದು ನೋಡಿ ಪ್ರಭು. ಇದರೊಂದಿಗೆ ನಾವು ಆತನ ಪಾಸ್ಕ ಸ್ಮರಣೆಯ ರಹಸ್ಯಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ತಪಸ್ಸು ಕಾಲದ 5ನೇ ಭಾನುವಾರವು ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ.